ಪ್ರಕೃತಿ ಅನ್ನುವಂಥದ್ದು ಒಂದು ಸ್ತರಕ್ಕೆ ಹೋದಾಗ ಅದು ಲಯವನ್ನು ಹೊಂದುತ್ತೆ. ಈ ಜಗತ್ತು ಅನ್ನುವಂಥದ್ದು ಲಯವನ್ನು ಹೊಂದುತ್ತೆ. ಈ ಪ್ರಪಂಚ ಅನ್ನುವಂಥದ್ದು ಒಂದು ಕಾಲಘಟ್ಟದಲ್ಲಿ ಲಯವನ್ನು ಹೊಂದುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಅಜ್ಞಾನವನ್ನು ಯಾರು ಲಯ ಮಾಡ್ತಾರೆ ಅವನು ಗುರು. ಆದ್ದರಿಂದ ಅವನಿಗೆ ಗುರುದೇವೋ ಮಹೇಶ್ವರ, ಗುರುವೇ ಮಹೇಶ್ವರನಾಗಿದ್ದಾನೆ ಅಂತ ಹೇಳಿದ್ರು. ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಶಾಸ್ತ್ರವನ್ನು ಬರೆದವರು ನೋಡಿ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಅಂತ ಇಷ್ಟು ಹೇಳಿದ್ರು. ಗುರುವನ್ನು ನಮ್ಮ ಒಂದು ಧರ್ಮದಲ್ಲಿ ಅಥವಾ ನಮ್ಮ ಈ ಸನಾತನವಾದಂಥ ಒಂದು ಸಂಪ್ರದಾಯದಲ್ಲಿ ತ್ರಿಮೂರ್ತಿಗಳು ಅನ್ನುವಂಥವರು ಬ್ರಹ್ಮ ವಿಷ್ಣು ಮಹೇಶ್ವರ, ಇವರು ಅತ್ಯಂತ ಕೊಟ್ಟ ಕೊನೆಯ ದೇವರು. ಅಂದರೆ ಅವರ ಕೆಳಗಡೆ ಇಂದ್ರ ಚಂದ್ರ ಅಗ್ನಿ ವಾಯು ವರುಣ ಹೀಗೆ ಸಾವಿರಾರು ಲಕ್ಷ ಕೋಟಿ ದೇವತೆಗಳು ಇದ್ದಾರೆ. ಆದರೆ ನಿಮ್ಮ ಅಲ್ಲಿ ಅತ್ಯಂತ ಶ್ರೇಷ್ಠವಾದ ದೇವತೆಗಳು ಯಾರು ಅಂತ ಕೇಳಿದ್ರೆ ನಾವು ಹೇಳೋದು ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ.